ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಾಸಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣಯುತಂ ಸದ್ಗುರುಂ ತಂ ಸಾಯಿ ನಮಾಮಿ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಭಾಗದ 71ನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಎಂದಿನಂತೆ ಇವತ್ತು ತುಸು ಲೇಟಾಯಿತು, ಅನಿವಾರ್ಯ ಕಾರಣಗಳಿಂದ. 72ನೇ ಭಾಗದಲ್ಲಿ ಯಾರ್ಯಾರು ಕೇಳಿದ್ದಾರೆ ನೋಡ್ಬಿಡೋಣ. ಬಂಟ್ವಾಳದಿಂದ ಉಮೇಶ್, ರಾಜು ಮಾಗಡಿ ರೋಡಿನಿಂದ, ಮೈಸೂರಿನಿಂದ ರಶ್ಮಿ ಕೇಳಿದ್ದಾರೆ, ಕೊಟ್ರಮ್ಮ ಕೊಟ್ಟೂರಿನಿಂದ, ಕವಿಶೈಲ ಕೇಳಿದವರೇ ಕೇಳ್ತಾ ಇದ್ದಾರೆ, ಪ್ರೇಮಾ ಅವರು. ನೆಕ್ಸ್ಟ್ ಹನುಮಂತ ನೀಲ್ಗುಂದ, ಅಜಯ್ ಮತ್ತು ಕಪಿಲ್ ದೇವ್ ವಡ್ಡರ್, ಈ 10 ಜನ ಕೇಳಿದ್ದಾರೆ. ಇವರು 58ನೇ ಭಾಗದಲ್ಲಿ ಕೇಳಿದ್ರು, ನನಗೆ ಜ್ಞಾಪಕ ಇದೆ, ತಿರ್ಗಿ ಅವರೇ ರಿಪೀಟ್ ಆಗಿದ್ದಾರೆ. ಇನ್ನು 15-16 ಜನದ ಲಿಸ್ಟ್ ಇದೆ, ಅದನ್ನು ನೆಕ್ಸ್ಟ್ ವೀಕ್ ತೊಗೊಂಡಿದ್ದೀನಿ. ಅನಿವಾರ್ಯ ಕಾರಣಗಳಿಂದ ಸಮಯ ಇರೋದ್ರಿಂದ ನಾವು ದಯಮಾಡಿ ಅದನ್ನು ಅರ್ಥ ಮಾಡ್ಕೊಳ್ತೀರಿ ಅಂತ ಆಶ್ವಾಸನೆಯಿಂದ ನಂಬಿದ್ದೀನಿ. ಸೊ ಉಂಗುರದ ಬಗ್ಗೆನೂ ಮುಂದೆ ಮೂಗಿಗೆ ತುಪ್ಪ ಹಚ್ಚಿ ಕೂಡಿಸೋದಾಗಿದೆ. ದಯಮಾಡಿ ಕ್ಷಮಿಸಿ. ಎಸ್ಪೆಷಲಿ ಗುರುವಾರ ರಶ್ ಅವರ್ ಅಂತೂ ಮುಗಿಯೋಕ್ಕಾಗಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಗುರುವಾರ ಸ್ಪೆಷಲ್ ಡೇ. ವರ್ಕ್ ಫ್ರಮ್ ಹೋಮ್ ಇರಲಿ ಅಥವಾ ವರ್ಕ್ ಫ್ರಮ್ ಆಫೀಸ್ ಇರಲಿ, ಬೆಳಗ್ಗೆ ಎದ್ದು ಮುಗಿಸ್ಕೊಂಡು ನಾವೊಂದು ಲೆವೆಲಿಗೆ ತರೋಷ್ಟರೊಳಗೆ ಸಾಕಾಗಿ ಹೋಗುತ್ತೆ ಅಲ್ವಾ? ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ನೋಡೋಣ. ಉಮೇಶ್ ಬಂಟ್ವಾಳ್ 172, 172 ಉಮೇಶ್ ಅವರೇ ಏನು ಹೇಳ್ತಾ ಇದ್ದಾರೆ ಬಾಬಾ ನೋಡೋಣ. ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. 172. ಡೊನೇಟ್ ಫುಡ್, ಯುವರ್ ವಿಶ್ ವಿಲ್ ಬಿ ಫುಲ್ಫಿಲ್ಡ್ ಆ್ಯಂಡ್ ಯು ವಿಲ್ ಗೆಟ್ ಹ್ಯಾಪಿನೆಸ್. ಗೆಟ್ ರಿಡ್ ಆಫ್ ಐಡ್ನೆಸ್ ಆ್ಯಂಡ್ ಡು ನಾಟ್ ಬಿ ಗ್ಲೂಮಿ. ನೋಡಿ, ಜಾಡ್ಯತನಕ್ಕೆ ಬಾಬಾ ಯಾವತ್ತಿಗೂ ವಿರೋಧ. ನಮ್ಮ ಕೆಲಸ ನಾವು ಮಾಡಿ ಬಾಬಾ ಅಂತ ಹೇಳಬೇಕು. ನೀವು ಊಟವನ್ನು ದಾನ ಮಾಡುವಂತ ಬರ್ತಾಯಿದೆ ಉಮೇಶ, ನಿನ್ನ ವಿಶ್ ಫುಲ್ಫಿಲ್ ಆಗುತ್ತಂತೆ ಬಾಬಾ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಾಜು ಮಾಗಡಿ ರೋಡ್ನಿಂದ ನಂಬರ್ 7 ಕೇಳಿದ್ದಾರೆ, 007 ಜೇಮ್ಸ್ ಬಾಂಡ್ ಥರ. ನಂಬರ್ 7 ಏನು ಹೇಳ್ತಾ ಇದ್ದಾರೆ ನೋಡೋಣ. ರಿಮೆಂಬರ್ ಯುವರ್ ಫೇವರೇಟ್ ಗಾಡ್, ಡ್ಯೂ ಟು ಇಟ್ ಕೆಲಾಮಿಟಿ ಇಟ್ ವಿಲ್ ಡಿಸಪಿಯರ್. ಸ್ಟಾರ್ಟ್ ನ್ಯೂ ವರ್ಕ್ ವಿತೌಟ್ ಥಿಂಕಿಂಗ್ ಆಫ್ ಎನಿ ಬೆನಿಫಿಟ್. ಯಾವುದೇ ಆಲೋಚನೆ ಮತ್ತು ಲಾಭವಿಲ್ಲದಂಗೆ ಹೊಸ ಕೆಲಸವನ್ನು ಶುರು ಮಾಡಬೇಕಂತೆ ರಾಜು ಅವರೇ. ನಿಮ್ಮ ಫೇವರೇಟ್ ಗಾಡ್ನ ನೀವು ಯಾವಾಗಲೂ ರಿಮೆಂಬರ್ ಮಾಡಬೇಕಂತೆ, ನೆನಪಿಸ್ಕೊಳ್ಬೇಕಂತೆ. ಡ್ಯೂ ಟು ಇಟ್ ಕೆಲಾಮಿಟಿ ವಿಲ್ ಡಿಸಪ್. ನಿಮ್ಮ ಮನಸ್ಸು ಕ್ಲೇಶ, ಅದರಿಂದ ನಿಮ್ಮ ಮನೆ ದೇವರನ್ನ ಇದು ಮಾಡೋದ್ರಿಂದ ಹೋಗಿದೆ ಅಂತ. ಪುಸ್ತಕಕ್ಕಾಗಿ ಕರೆ ಮಾಡಿ ಅಂತ ನಂಬರ್ ಕೊಟ್ಟಿರ್ತೀನಿ. ಕೆಲವರು ಪ್ರಶ್ನೆ ಪುಸ್ತಕ ಅಂತ ತಿಳ್ಕೊಂಡಿದ್ದಾರೆ. ಅಕ್ಕಲಕೋಟೆ ಅನನ್ಯ ಜ್ಯೋತಿ ಪುಸ್ತಕ, ಅದು ಕ್ವಶನ್ ಬುಕ್ಕ ಅಲ್ಲ. ಕ್ವಶನ್ ಬುಕ್ಕ ನಮಗೊಬ್ಬರು ಸಂತರು ಕರುಣಿಸಿದ್ದಾರೆ ಶಿರಡಿಯಲ್ಲಿ. ನೆಕ್ಸ್ಟ್ ಮೈಸೂರಿನಿಂದ ರಶ್ಮಿ 451. ರಶ್ಮಿ, ಮೈಸೂರಲ್ಲಿ ಯಾವ ಜಾಗದಲ್ಲಿ ತಾವಿರ್ತೀರ ಗೊತ್ತಿಲ್ಲ. 451 ಮೈಸೂರಿಗೆ ಪ್ರತಿ ತಿಂಗಳು ಬರ್ತಾ ಇರ್ತೇನೆ. 451 451. ರಿಮೆಂಬರಿಂಗ್ ಶ್ರೀ ಸಾಯಿ, ಡೊನೇಟ್ 10 rupees. ಯುವರ್ ವಿಶ್ ವಿಲ್ ಬಿ ಫುಲ್ಫಿಲ್ಡ್ ವಿತಿನ್ 11 days. ಎ ಫ್ರೆಂಡ್ ಫ್ರಮ್ ಈಸ್ಟ್ ವಿಲ್ ಹೆಲ್ಪ್ ಯು. 10 ರೂಪಾಯಿ ನೀವು ದಾನ ಮಾಡು, ಆಮೇಲೆ 11 ದಿವಸದಲ್ಲಿ ಪೂರ್ವದಿಂದ ಬರ್ತಕ್ಕಂಥ ಸ್ನೇಹಿತ ಒಬ್ಬ ನಿಮಗೆ ಸಹಾಯವನ್ನು ಎಸಗ್ತಾನೆ ಅಂತ ಬಂದಿದೆ ರಶ್ಮಿ ಅವರೇ. ನೆಕ್ಸ್ಟ್ ಸುಖೇಶ್ ಹಾಸನದಿಂದ 581. ಸುಖೇಶ್ ಅವರೇ, ಹಾಸನದಲ್ಲಿ ಮಳೆ ಆಗಿದೆಯಾ? ಇನ್ನು ಮಳೆ ಆಗಿದೆ ಅಂತ ಕೇಳೋಷ್ಟು ಇಲ್ಲವೇ ಇಲ್ಲ, ಬೇಸಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ? ಕೆಲವರು ಮನೋಮಂದಿರಕ್ಕೆ ಹಾಡು ಹೇಳಿ ಅಂತ ಕೇಳ್ತಾ ಇದ್ದೀರಿ, ಖಂಡಿತ ಹಾಡ್ತೀನಿ. 581 ಸುಖೇಶ್, ಯು ಆರ್ ಟಯರ್ಡ್ ಆಫ್ ಟ್ರಬಲ್ ಇಸ್ಂಟ್ ಇಟ್? ರಿಮೆಂಬರ್ ಶ್ರೀ ಸಾಯಿ, ಯು ವಿಲ್ ಬಿ ಫಾರ್ಚುನೇಟ್, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಕೆಲವು ಸಲ ಎಷ್ಟು ಸಮಸ್ಯೆ ಬರುತ್ತಂದರೆ, ಏನಪ್ಪ ಸಮಸ್ಯೆಗಾಗಿ ನಾನು ಹುಟ್ಟಿಸಿದ ನನ್ನ ದೇವರು ಅನ್ನಿಸ್ಬಿಡುತ್ತೆ ಅಲ್ವಾ? ಆ ಥರ ಅಂದ್ಕೊಳ್ಬೇಡಿ ಸುಖೇಶ್ ಅವರೇ. 581ರಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಸಾಯಿಯನ್ನು ನೆನಪಿಸ್ಕೊಂಡ್ರೆ ನಿಮಗೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಬರ್ತಾ ಇದೆ. ನೆಕ್ಸ್ಟ್ ಕೊಟ್ರಮ್ಮ ಕೊಟ್ಟೂರಿನಿಂದ 400. ಕೊಟ್ರಮ್ಮ ಅವರು ಪ್ರತಿ ವಾರ ಕೇಳ್ತಾರೆ ನೋಡಿ, ಮತ್ತೆ ವೀಕಿಗೆ ವರ್ಷ ಅಂತ ಬರ್ತಾ ಇದೆ. ಸೊ 400. 400. ಡೂ ನಾಟ್ ಇಂಡಲ್ಜ್ ಇನ್ ಓವರ್ ಅನಾಲಿಸಿಸ್ ಅಂಡ್ ಇನ್ಕ್ವಿಸಿಟಿವ್ನೆಸ್. ರಿಮೆಂಬರ್ ಶ್ರೀ ಸಾಯಿ, ಹಂಬ್ಲಿ ಥಿಂಗ್ಸ್ ಆಲ್ ಥಿಂಗ್ಸ್ ವಿಲ್ ಬಿ ಆಲ್ ರೈಟ್. ಕೆಲವು ಸಲ ನಮ್ಮನ್ನು ನಾವು ವಿವೇಚಿಸ್ಕೊಳ್ಳೋದು ಜಾಸ್ತಿ ಆಗಿಬಿಡುತ್ತೆ. ಹಾಗೆ ಜಾಸ್ತಿ ಮಾಡೋದ್ರಲ್ಲಿ ಭಗವಂತನನ್ನು ನಾವು ಮರಿತೀವಿ. ನಮ್ಮನ್ನು ನೀವು ಜಾಸ್ತಿ ವಿವೇಚಿಸ್ಕೋಬೇಡಿ, ಯಾಕಂದರೆ ನಮ್ಮನ್ನು ನಡೆಸ್ತಾ ಇರೋದು ಭಗವಂತ. ಆದ್ದರಿಂದ ನಮ್ಮ ಓವರ್ ಅನಾಲಿಸಿಸ್ ಬೇಡ ಅಂತ ಹೇಳ್ತಾ ಇದ್ದಾರೆ ಕೊಟ್ರಮ್ಮ ಬಾಬಾ ಅವರು. ಆ್ಯಂಡ್ ಇನ್ಕ್ವಿಸಿಟಿವ್ನೆಸ್, ಕುತೂಹಲ, ತೀರ ಕೌತುಕವಾಗಿದ್ದರೆ ನಮ್ಮ ಮನಸ್ಸಿಗೆ ಅಶಾಂತಿ ಆಗುತ್ತೆ. ಸಾಯಿನ ನೆನೆಸ್ಕೊಳ್ಳಿ, ಒಳ್ಳೆಯದಾಗತ್ತೆ ಅಂತ ಬರ್ತಾಯಿದೆ. ಕವಿಶೈಲ 189. ಸೆಪ್ಟೆಂಬರ್ಲು ಅದೇ ಕೇಳಿದ್ರು ಅನ್ಸುತ್ತೆ, ಯಾವಾಗ ಅದೇ ಕೇಳ್ತಾ ಇದ್ದಾರೆ ಅವರು. ಕವಿಶೈಲ ಅವರೇ, ಗಿವ್ ಅಪ್ ಅಟ್ರಾಕ್ಷನ್ ಫಾರ್ ಕಾಸ್ಟ್ಲಿ ಕ್ಲೋತ್ಸ್. ರಿಮೆಂಬರ್ ಶ್ರೀ ಸಾಯಿ, ಆಲ್ ವರ್ಕ್ ಔಟ್ ಸ್ಟೇಷನ್ಸ್ ಬಿ ಕಂಪ್ಲೀಟೆಡ್.
ನಮಗೆ ಲಾಭ ಆಗುವಿದ್ರೆ ಮಾತ್ರ ದೇವ್ರು ನೆನೆಸ್ತೀವಿ. ನೋಡಿ, ಕೆಲವರು ಲಾಭ ಆದ ತಕ್ಷಣ ಲಾಟ್ರಿ ಹೊಡಿತೋ ಅಥವಾ ಇನ್ನೊಂದೇನೋ ಆಯಿತು, ಇನ್ಸೆಂಟಿವ್ ಬಂತು, ಸಖತ್ ಹೋಗ್ಬಿಟ್ಟು ಒಂದು 50,000 ಇನ್ಸೆಂಟಿವ್ ಆದರೆ 30,000 ಬಟ್ಟೆ ತೊಗೊಳ್ತಾರೆ. ಸೊ ಆ ಥರ ಅಟ್ರಾಕ್ಷನ್ ಆಫ್ ಕಾಸ್ಟ್ಲಿ ಕ್ಲೋತ್ಸು ಬಿಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಸಾಯಿಯನ್ನು ನೆನೆಸ್ಕೊಳ್ಳಿ, ಎಲ್ಲ ಒಳ್ಳೇದಾಗ್ತಾ ಇದೆ ಕವಿಶೈಲ ಅವರೇ ನಿಮಗೆ. ನೆಕ್ಸ್ಟ್ ಪ್ರೇಮ ಅವರು ಕೇಳ್ತಾ ಇದ್ದಾರೆ 218 218. ನಮ್ಮ ಆಂಟಿ ಹೆಸರು ಪ್ರೇಮ ಅಂತ ಹೇಳಿದೆ, ಸೊ ಅದೇ ಮತ್ತು ರಿಪೀಟ್ ಆಗಿದೆ 218. ಸಾರಿ. ಡೂ ನಾಟ್ ವರಿ, ಪ್ರೇ ಟು ಶ್ರೀ ಸಾಯಿ, ಆಲ್ ಥಿಂಗ್ಸ್ ವಿಲ್ ಹ್ಯಾಪನ್ ಆಟೋಮೆಟಿಕಲಿ. ನೋಡಿ, ನೀವೆಲ್ಲ ಈ ಬಾಬಾ ಕೊಡ್ತಕ್ಕಂಥ ಉತ್ತರದಲ್ಲಿ ಗಮನಿಸಿದರೆ ರಿಮೆಂಬರ್ ಸಾಯಿ, ರಿಮೆಂಬರ್ ಸಾಯಿ, ರಿಮೆಂಬರ್ ಸಾಯಿ ಅಂತ ಬರ್ತಾ ಇದೆ. ಅಂದರೆ ಸಾಯಿ ನೆನೆಸ್ಕೊಂಡ್ರೆ ನಿಮಗೆ ಏನೋ ಒಂದು ಕಷ್ಟಗಳಿರಲ್ಲ ಅಂತ ಸಾರ ಅಲ್ವಾ. ಆಮೇಲೆ ಕೆಲವು ಕೇಳ್ತಾ ಇದ್ದೀರಿ, ನಾವು ಪ್ರಶ್ನೆ ಕೇಳಿದ್ರೆ ಅಷ್ಟೇ ಉತ್ತರ ಸಾಲ್ವ್ ಆಗುತ್ತಾ ಅಂತ. ಹಾಗೇನೂ ಇಲ್ಲ, ನೀವು ರಿಮೆಂಬರ್ ಸಾಯಿ ಅಂತ ಅವ್ರು ಹೇಳ್ದಂಗೆ ಮಾಡಿದರೆ ಆಯಿತು ಅಲ್ವಾ. ಪ್ರೇಮ ಅವರು 218. ಡೂ ನಾಟ್ ವರಿ, ಪ್ರೇ ಟು ಶ್ರೀ ಸಾಯಿ, ಆಲ್ ಥಿಂಗ್ಸ್ ವಿಲ್ ಹ್ಯಾಪನ್ ಅಂತ ಬರ್ತಾ ಇದೆ ಪ್ರೇಮ ಅವರೇ. ನೆಕ್ಸ್ಟ್ ಹನುಮಂತ ನೀಲ್ಗುಂದ್ 500ಕ್ಕೆ ಒಂದು ಕಮ್ಮಿ 499. ನೀಲ್ಗುಂದ್ ಅಂದರೆ ವಿಜಾಪುರ ಹತ್ರ ಒಂದು ಹಳ್ಳಿ ಅನಿಸುತ್ತೆ. ಹನುಮಂತ ನೀಲ್ಗುಂದವರ 499 ಕೇಳಿದ್ದಾರೆ. ವರ್ಕ್ ಪೆಂಡಿಂಗ್ ಫಾರ್ ಮೆನಿ ಇಯರ್ಸ್ ವಿಲ್ ಬಿ ಕಂಪ್ಲೀಟೆಡ್, ಗೋ ಟು ಶಿರಡಿ, ಹ್ಯಾವ್ ದರ್ಶನ್ ಆಫ್ ಶ್ರೀ ಸಾಯಿ. ಹೌದು. ಆಮೇಲೆ ಒಬ್ಬ ವೀವರ್ ಕೇಳಿದರು, ನೀವು ತುಂಬ ಅವಸರ ಮಾಡ್ತಾಯಿದ್ರಿ, ಮೊದಲಿನಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ. ಯಾಕೆಂದರೆ ವರ್ಕ್ ಫ್ರಮ್ ಹೋಮ್ ಇದ್ರೂ ಕೂಡ ಆ ವರ್ಕ್ ಫ್ರಮ್ ಹೋಮಲ್ಲಿ ನಾವು ರೆಸ್ಟ್ ತೊಗೊಂಡು ನಮ್ಮ ಒಂದು ಕಾರ್ಯಕಾರಿ ಸಮಿತಿಯವರಿಗೆ ಹೇಳಿ ನಾ ಇದು ಮಾಡ್ತೀನಿ. ಇಷ್ಟು ಅವರ್ಸ್ ಅಂತ ಇರುತ್ತೆ. ವರ್ಕ್ ಫ್ರಮ್ ಹೋಮರ್ಸಲ್ಲಿ 2 ಥರ ವಿಧ ಇದೆ. ಒಂದು 8.5 ತಾಸು ಎನಿಥಿಂಗ್ ಅಲ್ವಾ. ಆಮೇಲೆ ಅದಕ್ಕೆ ಬಾಸ್ ಯೂಸರ್ ಫ್ರೆಂಡ್ಲಿ ಇದ್ದರೆ ನಿಮಗೆ ಸಾಯಿ ದಯ, ನಂಗೆ ಸಿಕ್ಕಿರ್ತಕ್ಕಂಥ ಸೂಪರ್ ಬಾಸು ಅದೇ ಥರ ಇದ್ದಾರೆ, ತೊಂದರೆ ಇಲ್ಲ. ಆದ್ದರಿಂದ ಮುಂದುವರಿಸ್ತೀನಿ. ಅವಸರ ಅಂತ ಅನಿಸಿದರೆ ದಯಮಾಡಿ ಕ್ಷಮಿಸಿ. ವರ್ಕ್ ಪೆಂಡಿಂಗ್ ಫಾರ್ ಮೆನಿ ವೇಸ್ ವಿಲ್ ಬಿ ಕಂಪ್ಲೀಟೆಡ್, ಗೋ ಟು ಶಿರಡಿ ಆ್ಯಂಡ್ ಹ್ಯಾವ್ ದರ್ಶನ್ ಆಫ್ ಶ್ರೀ ಸಾಯಿ ಅಂತ ಬರ್ತಾ ಇದೆ ಹನುಮಂತವರೇ. ಅಜಯ್ 121. ಅಜಯ್ ಅವರೇ ನೋಡೋಣ, ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. ಡೂ ನಾಟ್ ಗೆಟ್ ಅಪ್ಸೆಟ್ ಇನ್ ಡೇ ಡ್ರೀಮಿಂಗ್, ಫಾಲೋ ದ ಪಾತ್ ಆಫ್ ಟ್ರಸ್ಟ್, ಡೋಂಟ್ ಲೂಸ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್, ಸರೆಂಡರ್ ಟು ಪ್ರೆಸೆಪ್ಟರ್ ಅಂತ ಬರ್ತಾ ಇದೆ. ನಾವು ಕೆಲವು ಸಲ ಹಾಗಿದ್ದರೆ ಚೆನ್ನಾಗಿ, ಹೀಗಿದ್ದರೆ ಚೆನ್ನಾಗಿ ಅಂತ ಇದ್ದಿದ್ದನ್ನು ಕಳ್ಕೊಳ್ತೀವಿ. ಸೊ ಡೇ ಡ್ರೀಮ್ ಮಾಡಬೇಡಿ ಅಂತ ಹೇಳ್ತಾರೆ ಬಾಬಾ ಆಯಿತಾ. ಸತ್ಯದ ಮಾರ್ಗದಲ್ಲಿರು, ಸನ್ಮಾರ್ಗದಲ್ಲಿರುವೆ ಅಂತ. ಇನ್ನು ಸ್ವಯಂ ಮರ್ಯಾದೆ ಕಳ್ಕೊಳ್ಬೇಡ ಅಂತ ಅಲ್ವಾ. ಯಾವಾಗಲೂ ನಾವು ಮತ್ತೊಬ್ಬರಿಗೆ ಮಾತಾಡಬೇಕಾದ್ರೆ ಮತ್ತು ಮತ್ತೊಬ್ಬರ ಜೊತೆಗೆ ಇರಬೇಕಾದ್ರೆ ನಾವು ಸ್ವಯಂ ಸೆಲ್ಫ್ ರೆಸ್ಪೆಕ್ಟಿಗೆ ಧಕ್ಕೆ ಮಾಡಿಕೊಂಡು ಅವರಿಗೆ ಧಕ್ಕೆ ಮರ್ಯಾದೆ ಇಲ್ದಂಗೆ ಮಾಡಿ ನೀವು ಮರ್ಯಾದಿಲ್ದಂಗೆ ಮಾಡ್ಕೊಳ್ಬೇಡಿ ಆ ಥರ. ದಟ್ ಇಸ್ ವಾಟ್ ಸಾಯಿ ಟೆಲ್ಸ್. ಕಪಿಲ್ ದೇವ್ ವಡ್ಡರ್ 489. 489 ಕಪಿಲ್ ದೇವ್ ಅವ್ರು ಏನು ಹೇಳ್ತಾ ಇದ್ದಾರೆ ನೋಡೋಣ ಬಾಬಾ. ಹೇಗಿದ್ದಾರೆ ಕಪಿಲ್? ಅಥಣಿ ಅವರು ಕಪಿಲ್ ದೇವ್ ವಡ್ಡರ್ ಅವರು. ಡೂ ನಾಟ್ ಇಂಡಲ್ಜ್ ಇನ್ ಯೂಸ್ಲೆಸ್ ಗೆಸ್ ವರ್ಕ್ ಆ್ಯಂಡ್ ಅನಾಲಿಸಿಸ್, ಹ್ಯಾವ್ ಫೈತ್ ಇನ್ ಶ್ರೀ ಸಾಯಿ ಬಾಬಾ ಅಂಡ್ ಯುವರ್ ವರ್ಕ್ ವಿಲ್ ಬಿ ಡನ್. ನೋಡಿ ಬಾಬಾ ಹೇಳ್ತಾರೆ, ಗೆಸ್ ಮಾಡಿ, ಹಂಗೆ ಇರ್ಬೋದಂತೆ, ಹಿಂಗೆ ಇರ್ಬೋದಂತೆ, ಹಂಗೆ ಅಂದ್ಕೊಂಡಿದ್ದೇ, ಇವೆಲ್ಲ ಬೇಡ. ಸತ್ಯದ ಮಾರ್ಗದಲ್ಲಿ ವಿವೇಚಿಸಿ ನೋಡಿ. ಅದಕ್ಕೆ ಹೇಳ್ತಾರೆ, ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗುತ್ತೆ, ನಿಧಾನಿಸಿ ಯೋಚಿಸಬೇಕು, ತಾಳ್ಮೆ ಎಂಬುದು ಮುಖ್ಯ ಅಂತ. ಸೊ 489 ಗೆಸ್ ವರ್ಕ್ ಮತ್ತು ಅನಾಲಿಸಿಸ್ಗೆ ನೀವು ಇನ್ವಾಲ್ವ್ ಆಗಬೇಡ ಅಂತ ಬರ್ತಾ ಇದೆ ಕಪಿಲ್ ದೇವರೇ. ಒಳ್ಳೆಯದಾಯಿತು. ಮನೆ ಮಂದಿರ ಕೇಳಿದಿರಿ, ಒಂದು 4 ಲೈನ್ ಹೇಳ್ತೀನಿ. मन मंदिर है मौन तपस्वी, धीरोदात्त पुजारी. मन मंदिर है मौन तपस्वी, धीरोदात्त पुजारी. तेरे पाद से धन्य हुए मैं, तेरे पाद दर्शन से धन्य हुए मैं, मनमोहन सुखदायी. मन मंदिर है मौन तपस्वी, धीरोदात्त पुजारी. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. 73ನೇ ಭಾಗಕ್ಕೆ ಅಥವಾ 72 ಅನಿಸುತ್ತೆ ಮುಂದೆ ಮಾರಕ್ಕೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು.